ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ನಾಳೆ ನ್ಯೂ ಇಯರು. ಸೊ ಇವತ್ತು ನೈಟಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು. ಮದುವೆ ಹತ್ರ ಬಡವನಹಳ್ಳಿ ಗೊತ್ತೇ ಇರುತ್ತೆ ನಿಮಗೆ ತುಂಬ ಜನಕ್ಕೆ. ಅಲ್ಲಿ ಹೊರಟಿದ್ದೀವಿ ನಾನು ನಮ್ಮ ಮನೆಯವರು. ನಾನು ಈ ಡ್ರೆಸ್ನ ವೇರ್ ಮಾಡಿದ್ದೀನಿ, ಕಾರ್ಡ್ ಸೆಟ್ಟು. ಅಲ್ಲಿಗೆ ಹೋಗಿ ನೆಕ್ಸ್ಟ್ ನಾವು ನೈಟ್ ಇನ್ನೊಂದು ಡ್ರೆಸ್ನ ವೇರ್ ಮಾಡ್ತೀನಿ, ತೊಗೊಂಡಿದ್ದೀನಿ ಬ್ಯಾಗಲ್ಲಿ. ಈಗ ಸದ್ಯಕ್ಕೆ ಇದಿರಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ವೇರ್ ಮಾಡಿದ್ದು. ನೋಡಿ ಹೊರಗಡೆ ಬಂದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಇದೆ. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ ಈಗ. ಹಾಗೆ ಮಧ್ಯ ಸ್ವಲ್ಪ ಪಾಗೋಡದಲ್ಲಿ ಒಂದು ಸ್ವಲ್ಪ ಡ್ರೆಸ್ ಸ್ಟಿಚ್ ಮಾಡಿಸೋದಿದೆ, ಅದನ್ನು ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೋಡಿ ಈ ಬ್ಯಾಗಲ್ಲಿ ಮತ್ತು ನನ್ನ ಫ್ರೆಂಡ್ದು ಒಂದು ಡ್ರೆಸ್ ಇದೆ, ಅದನ್ನೆಲ್ಲ ತೊಗೊಂಡು ಈಗ ಹೊರಡ್ತೀವಿ. ಹಾಗೆ ಹೋಗ್ತಾ ನಿಮಗೆಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಓಕೆ, ಈಗ ಹೊರಡ್ತೀವಿ. ಕಂಟಿನ್ಯೂ ಆಗುತ್ತೆ ವ್ಲಾಗ್, ನೋಡ್ತಾ ಇರಿ ಹಾಗೆಯೇ. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಆ ದೇವರು ಆರೋಗ್ಯ ಆಯುಷು ಕೊಟ್ಟು ಚೆನ್ನಾಗಿ ಕಾಪಾಡಲಿ. 2026 ಚೆನ್ನಾಗಿ ಬರಲಿ ಎಲ್ರಿಗೂ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ನನಗೂ ಕಾಪಾಡಲಿ ದೇವರು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ 2025ರಲ್ಲಿ ನಡೆದಿರುವಂಥ ಸಿಹಿ ಘಟನೆ ಆಗಿರ್ಬೋದು, ಕಹಿ ಘಟನೆಗಳಾಗಿರ್ಬೋದು, ಸಿಹಿ ಎಲ್ಲ ಜೊತೆಗೆ ತಗೊಂಡು ಕಹಿ ಎಲ್ಲ ಬಿಟ್ಬಿಟ್ಟು ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಎರಡೂ ಇದ್ರೇ ಜೀವನ, ಸಿಹಿ ಕಹಿ ಎಲ್ಲನೂ ಇರಬೇಕು. ಜೀವನ ಅಂದರೆ ಅದೇ ಥರನಲ್ವ, ಯಾವುದು ಒಂದೇ ಇರಲ್ಲ ಯಾರಿಗೂ. ಸ್ವಲ್ಪ ದಿನ ಕಷ್ಟಗಳು ಬರ್ತವೆ, ಸ್ವಲ್ಪ ದಿನ ಸುಖಗಳು ಅಂದರೆ ಒಳ್ಳೆ ದಿನಗಳು ಬರ್ತವೆ. ಅದುವರೆಗೂ ನಾವು ಕಷ್ಟಗಳೆಲ್ಲ ಜಯಿಸ್ಕೊಂಡು ಜಯಿಸೋ ಅಷ್ಟು ಶಕ್ತಿ ಕೊಡಲಿ ದೇವ್ರ ಹತ್ರ ಅಂತ ಕೇಳ್ಕೊಳ್ಳೋಣ ಅಷ್ಟೇ. ನಮ್ಮ ಕಷ್ಟನೇ ಬೇಡ, ಬರೀ ಸುಖಗಳೇ ಬೇಕು ಅಂದರೆ ಯಾರಿಗೂ ಸಾಧ್ಯ ಇಲ್ಲ ಅದು. ಸೊ ಹಂಗಾಗಿ ಇದು ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಕಹಿ ಘಟನೆಗಳೆಲ್ಲ ಮರೆತುಬಿಟ್ಟು ತಲೆಯಿಂದ ತೆಗೆದಾಕ್ಬಿಟ್ಟು 2026ರಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ. ಪಾವಗಡ ಎಂಟ್ರಿ ಆದ್ವಿ. ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ನಯರ ಇರುತ್ತಲ್ಲ, ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ನಾವು ಯಾವಾಗಲೂ ಕಾರ್ಗೆ ಪೆಟ್ರೋಲ್ ಹಾಕ್ಸೋವಂಥದ್ದು. ಅದು ಒಂದರಲ್ಲೇ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀವಿ, ಹಾಗಾಗಿ ಅದರಲ್ಲೇ ಹಾಕ್ಸ್ತಾ ಇರ್ತೀವಿ ಅಷ್ಟೇ. ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ಟೈಲರ್ ಹತ್ರ ಹೋಗ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡಿಸ್ಕೊಂಡೆ ಡ್ರೆಸ್ಸು. ಸ್ವಲ್ಪ ಆಲ್ಟ್ರೇಷನ್ ಇತ್ತು ಹೇಳ್ರಿ, ಅದಕ್ಕೋಸ್ಕರ. ಅಲ್ಲಿಂದ ಈಗ ನೆಕ್ಸ್ಟ್ ನಾವು ಮಧುಗಿರಿ ಬೆಟ್ಟ ತೋರಿಸ್ತಾ ಇದ್ದೀನಿ. ಆಗಲೇ ಮಧುಗಿರಿ ಎಂಟ್ರಿ ಆಗ್ತಾ ಇದ್ದೀವಿ. ಅಲ್ಲಿ ಒಂದು ಹಾಫ್ ಆನ್ ಅವರ್ ಆಯ್ತು ಅಷ್ಟೇ ಟೈಲರ್ ಹತ್ರ, ಅದನ್ನು ಸ್ಟಿಚ್ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ಫಸ್ಟ್ ಕ್ರಾಸ್ ಬರುತ್ತಲ್ಲ, ಅಂದರೆ ಸರ್ಕಲ್ಲು, ಇಲ್ಲೇ ರೈಟಿಗೆ ತೊಗೋಬೇಕು. ಸೊ ಈ ರೂಟಲ್ಲಿ ಹೋಗ್ಬಿಟ್ರೆ ಬಡವನಹಳ್ಳಿ ಸಿಗುತ್ತೆ. ತುಂಬ ಅಂದರೆ ತುಂಬ ಹಳೆ ಫ್ರೆಂಡ್ ಅಂತಂದು ಏನಿಲ್ಲ, 2025ರಲ್ಲೇ ಪರಿಚಯ ಆಗಿದ್ದು ಅವರ ಗೃಹ ಪ್ರವೇಶದಲ್ಲಿ. ಸೊ ಗೊತ್ತಿಲ್ಲ, ನನಗೂ ಅವ್ರಿಗೂ ತುಂಬ ಕನೆಕ್ಟ್ ಆಗಿದೆ. ಅವಾಗಿಂದ ಏನೇ ಆಗಿರ್ಬೋದು, ಒಳ್ಳೆಯ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಷ್ಟೇ. ಆ ಥರ ಒಂದು ಮೈಂಡ್ ಸೆಟ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಥಿಂಕ್ ಮಾಡೋ ರೀತಿ ಆಗಿರ್ಬೋದು, ಎಲ್ಲ ಒಂದೇ ರೀತಿ ಇರುತ್ತೆ. ಗೊತ್ತಿಲ್ಲ, ಅದು ಎಲ್ಲರ ಜೊತೆಯಲ್ಲಿ ಆ ಥರ ಬಾಂಡಿಂಗ್ ಅನ್ನೋದು ಒಂದು ಏರ್ಪಾಡಾಗಲ್ಲ. ಸೊ ಹಂಗಾಗಿ ನನ್ನ ಮತ್ತು ಮಂಜುಳಾ ಹೆಸರು, ಮಂಜು ಅಂತ ಶಾರ್ಟ್ಕಟ್ಟಲ್ಲಿ ಕರಿತೀನಿ ಅಷ್ಟೇ. ನನ್ನ ಮಂಜುಳಾ ಅವರ ಇದರಲ್ಲಿ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ದೀವಿ. ಹಾಗಾಗಿ ಅದು ನನಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಯಾವುದೇ ಥರ ಇದಿಲ್ಲ, ಅದಕ್ಕೋಸ್ಕರ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಹಿಂಗೆ ಒಂದು 15 ಡೇಸಿಂದ ಮಾತಾಡ್ತಾ ಇದ್ವಿ, ನ್ಯೂ ಇಯರ್ ಸೆಲೆಬ್ರೇಷನ್ ಇಲ್ಲೇ ಮಾಡ್ಕೋಬೇಕು ಅಂತಂದು. ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ಸರಿ ಆಯಿತು ಬಿಡು ಹೋಗೋಣ ಅವತ್ತು ಅಂದರು. ಅದಕ್ಕೋಸ್ಕರ ಕೆಲಸಗಳೇನು ಇಟ್ಕೊಳ್ದೇನೆ ಇವತ್ತಿನ ದಿನ ಫ್ರೀ ಮಾಡಿಕೊಂಡು ಸೊ ಬರ್ತಾ ಇರೋದು. ಇನ್ನೇನು ಬಡವನಹಳ್ಳಿ ಎಂಟ್ರಿ ಆದ್ವಿ, ಮಧುಗಿರಿ ಹತ್ರ ಇದೆ. ಮಧುಗಿರಿಯಿಂದ ಒಂದು 15 ಕಿಲೋಮೀಟರ್ ಏನಾದರೂ ಆಗುತ್ತೋ ಇಲ್ಲೊಂದು 20 ಆಗುತ್ತೋ ಗೊತ್ತಿಲ್ಲ, ಅಲ್ಲಿ ಇದೆ ಬಡವನಹಳ್ಳಿ. ಸೊ ನೋಡಿ, ಈಗ ಅವ್ರ ಮನೆ ರೂಟ್ಗೆ ಹೋಗ್ತಾ ಇರೋದು. ಈ ಕಡೆ ಖಾಲಿ ಸೈಟ್ಗಳಿದಾವಲ್ಲ, ಈ ಕಡೆ ಮನೆ ತಗೊಂಡು ಅಂದರೆ ಸೈಟ್ ತಗೊಂಡು ಕಟ್ಟಿರೋವಂಥದ್ದು ಮನೆ. ನೋಡಿ ಇದೇ ಮನೆನೇ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಗೃಹ ಪ್ರವೇಶ ಅಷ್ಟೇ ತುಂಬ ಚೆನ್ನಾಗಾಯಿತು. ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಆದರೆ ಗೊತ್ತಿರುತ್ತೆ ನಿಮಗೆ ನಾನು ಯಾರ ಮನೆಗೆ ಬರ್ತಾ ಇದ್ದೀನಿ ಅಂತಂದು. ಇನ್ನೊಂದು ಸೌಟ್ ಹಾಕೋದು ಇಷ್ಟು ನಮ್ಮ ಮನೆ ಸಾಕು. 4 ಜನ, ಅದರಲ್ಲಿ ಚಿಕನ್ ತಿನ್ನಲ್ಲ, ಸಾಂಬಾರು ನಾನು ತಿನ್ನಲ್ಲ. ಇಲ್ಲ ಇವ್ರು ಮಗ, ದೊಡ್ಡ ಮಗ ಅಷ್ಟೇ. ಇನ್ನ ಏನಾದ್ರು ಮಜ್ಜಿಗೆ ಮಸಾಲ ಮಾಡಿದ್ರೆ ಅದ್ರಾಗ ಅರ್ಧ ಆದ್ರೆ ಸಾಕಾಗುತ್ತೆ. ಹಳ್ಳಿ ಎಲ್ರ ಮನೆಗೆ ಹೊರಡ್ತಾರೆ ಹೇಳು. ನೋಡಿ ಬಂದಿದ ತಕ್ಷಣ ರೈಸ್ ಬೇಗ ಮಾಡಿಬಿಟ್ಲು ಮಂಜು. ಒಂದು ಪರಂಗಿ ಹಣ್ಣು, ಅರ್ಧ ಹೋಳು, ಮಸ್ಸೊಪ್ಪು ಸಾಂಬಾರು. ಮಸ್ಸೊಪ್ಪಲ್ಲ ಪಾಪ, ಕೆಲಸ ಹೆವಿ, ಅದಕ್ಕೆ ಎಲ್ಲ ಟೇಬಲ್ ಮೇಲೆ ಇಟ್ಕೊಬಿಟ್ಟವ್ರು ಹಂಗೆ ಊಟ ಮಾಡಿಬಿಟ್ಟು. ಈ ಕಡೆ ಒಂದು ಬೆಡ್ರೂಮು ಚೆನ್ನಾಗಿ ಐತೆ ಮಂಜು ಮನೆ ಮಾತ್ರ. ಗೃಹ ಪ್ರವೇಶಕ್ಕೆ ಬಂದಾಗಂತಲೂ ಇನ್ನೂ ಸಖತ್ತಾಗಿತ್ತು. ಅವಾಗೆಲ್ಲ ಪೂಜೆಗೆಲ್ಲ ಅಲ್ಲ ಡೆಕೋರೇಷನ್ ಇತ್ತಲ್ಲ, ಸಖತ್ತಾಗಿತ್ತು. ಇಲ್ಲೆಲ್ಲ ಜೋಡಿಸಿರೋದು ಇವಾಗಲೂ ಚೆನ್ನಾಗೈತೆ ಅಲ್ಲ, ಅವಾಗ ಇನ್ನೂ ಎಲ್ಲ ಫುಲ್ಲು ಡೆಕೋರೇಷನ್ ಸಖತ್ತಾಗಿತ್ತು.
ಮನೆ ಸಾಕಮ್ಮ, ಒಂದು ಟೈಮ್ ಊಟ ಇಲ್ಲ ಅಂದ್ರೆ ಹಿಂಗೆ ಮನೆ ಇದ್ರೆ ಮನೆ ನೋಡ್ಕೊಂಡೇ ಇರ್ಬೋದು. ಹಂಗೆ ಅನ್ನಿಸ್ತೈತೆ ಕಟ್ಟೋವರೆಗೂ ಅಷ್ಟೇ ಅಲ್ಲ. ಆಮೇಲೆ ಅನ್ನಿಸ್ತೈತೆ ಬಿಡಪ್ಪ ಸಾಕು, ಚಿಕ್ಕದಾಗಿದ್ರೆ ಚೆನ್ನಾಗಿರೋದು ಅನ್ನಿಸ್ತೈತೆ. ಅದೇ ಅಮ್ಮನಷ್ಟೇ ಯಾವಾಗ ಹಾಕೊಂಡೇ ಇರ್ತಾರೆ, ಅದೊಂದು ಅಭ್ಯಾಸ. ಚೆನ್ನಾಗಿ ಅದೇ ಅದೇ ನಿಯಮ್ನವ್ರನ್ನ ಯಾಕಮ್ಮ ಹತ್ತ ತಿರ್ಸಿದ್ಯಾ? ಅಲ್ಲ ಒಂದು ನಿಯಮ್ನವ್ರನ್ನ ಹತ್ತ ತಿರ್ಸಿದ್ಯ. ನಿಮ್ಗೆ ಬೇಡ ಕೊಡ ಬೇರೆ ಕೊಟ್ಬಿಟ್ಟಿದ್ದೀರಾ. ಇಲ್ಲೇ ಏನು ಪಾರ್ಟಿ ಚೆನ್ನಾಗೈತೆ. ಅಣ್ಣ ಇದೆಲ್ಲ ಬಿಡಿಸ್ಬಿಡೋ ನೀರಣ್ಣ. ಯಾಕೆ ಇದ್ರಾಗ್ಬಿಟ್ಟಿದ್ದೀರ? ನೋಡ್ತಾ ಇತ್ತು ಬಂದಿದ ತಕ್ಷಣ ಊಟ ಮಾಡಿಬಿಟ್ಟು ಟೀ ಕಾಫಿ ಕುಡ್ಕೊಂಡು ಸ್ವಲ್ಪ ಫ್ರೂಟ್ಸ್ ತಿನ್ಕೊಂಡು ಹಾಗೆ ಹೊರಗಡೆ ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಐಟಮ್ ಇದೆ ಮಂಜು ಅವ್ರ ಮನೆ ಹತ್ರ. ಅಂದರೆ ಅದೆಲ್ಲ ಈಗ ಮದುವೆ ಫಂಕ್ಷನ್ಗೆಲ್ಲ ಡೆಕೋರೇಷನ್ ಆಗಿರ್ಬೋದು, ಅಡುಗೆ ಕೆಲಸ ಆಗಿರ್ಬೋದು, ಈ ರೀತಿ ಟೋಟಲ್ ಎಲ್ಲನೂ ಇವ್ರದ್ದು ವರ್ಕು. ಹಾಗಾಗಿ ತುಂಬ ಐಟಮ್ಸ್ ಇದೆ ಹೊರಗಡೆ ಎಲ್ಲನೂ. ಹಾಗಾಗಿ ಅದನ್ನ ಎಲ್ಲ CC ಕ್ಯಾಮ್ರಾ ಎಲ್ಲ ಫಿಟ್ ಮಾಡಿಸಿದ್ದಾರೆ ಹೇಳ್ರಿ. ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಇವತ್ತು ನಮ್ಮ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಎಲ್ಲನೂ. ಹಾಗಾಗಿ ಇಲ್ಲಿ ಹೊರಗಡೆ ಬಂದ್ವಿ, ಸ್ವಲ್ಪ ಹೊತ್ತೆಲ್ಲ ನೋಡೋಣ, ಮತ್ತೆ ಇದೆಲ್ಲ ಕ್ಲೀನ್ ಮಾಡೋದೆಲ್ಲ ಇದ್ರೆ ಕ್ಲೀನ್ ಮಾಡೋಣ ಅಂತಂದು. ಆದರೆ ಮಂಜು ಏನು ಮಾಡಿಸ್ಲಿಲ್ಲ, ಇಲ್ಲಿ ಅವರೇ ಎಲ್ಲ ಮಾಡ್ತಾ ಇದ್ರು. ಹೊರಗಡೆ ನಿಂತ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ. ಅದ್ರೊಳಗಡೆ ಕೊಡೆ ಹಿಡ್ಕೊಂಡೈತಲ್ಲ ಬೊಂಬೆ, ಅದ್ರೊಳಗಡೆ ಬೆಕ್ಕು ಬಿಡ್ತಾವನೆ ಮಂಜು ಮಗ. ಸೊ ತುಂಬ ಚೆನ್ನಾಗಿತ್ತು. ವೇದ ಇನ್ನೂ ಬಂದಿರಲಿಲ್ಲ, ಅದಕ್ಕೋಸ್ಕರ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ವೇದ ಅಂದರೆ ಮಂಜು ಇದಾರಲ್ಲ ಅವ್ರ ಅಣ್ಣನ ಹೆಂಡತಿ, ಅವ್ರ ಅಣ್ಣನ ಮಿಸ್ಸಸ್. ಇವತ್ತಿನ ಲಾಗಲ್ಲಿ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ. ಪದ್ಮ ಅನ್ರ ಸುಮ್ನೆ ಬಾರಣ ಏನ್ ಎದ್ರ ಬೇಡ ಬಾಣ. ನೀನ್ ಹಂಗಿರೋದಕ್ಕೆ ಅವ್ರ ಹಂಗ ಮಾತಾಡೋದು. ನೀನ್ ಯಾವತ್ತಾದ್ರೂ ಫ್ರೀ ಆಗಿದ್ದಾಗ ಹೇಳಿದ್ರೆ ಎಲ್ಲ ಜನರೇಟರ್ ಇದ್ದಾಗ ನೀನ್ ಯಾವಾಗ ಹೇಳ್ತೀವ? 24 ಬಾಯ್ ಅಣ್ಣ, ಬಾಯ್. ಈಗ ಕಾಲಕ್ಕೆ ಫೋನ್ ಮಾಡ್ತಿದ್ದೀನಿ, ಕರೆನ್ಸಿ ಹಾಕಿಸ್ಕೊಂಬಿಟ್ಟೆ, ಕರೆನ್ಸಿ ಖಾಲಿ ಆಗಿತ್ತಕ್ಕ. ಈಗೇನು ನಾವು ರೋಲ್ ಟೆನ್ಷನ್ ಇರಲ್ಲ, ಇನ್ನು ಬರೀ ಇದ್ರದ್ದು. ಮಂಜು ಅವ್ರ ಅಣ್ಣ ಅವರು ಕೆಲಸಕ್ಕೆ ಅಂತ ಹೊರಟ್ರು. ಎಲ್ಲೋ ಕಲರ್ ಟಾಪ್ ಹಾಕಿದಾಳಲ್ಲ ವೇದ, ಮಂಜು ಅವ್ರ ಅಣ್ಣ ಈಗ ಬಂದು ಮಾತಾಡ್ಸೋರಲ್ಲ ಅದರಿಂದ ಟಾಟಾಸಿಂದ ಹಿಡಿದು ಅವ್ರ ಅಣ್ಣನ ಹೆಂಡತಿ ವೇದ ಎಲ್ಲೋ ಕಲರ್ ಟಾಪ್ ಹಾಕಿದ್ದಾರೆ ಅವರು, ಅವ್ರ ಫ್ಯಾಮಿಲಿ ಅಣ್ಣ ಅತ್ತಿಗೆ. ಹಾಗೆ ಮಂಜು ಬಂದ್ಬಿಟ್ಟು ಈ ಮನೆ ನೋಡ್ತಾ ಇರ್ಬೋದು. ಅಲ್ಲಿಂದ ಈಗ ಒಳಗಡೆ ಬಂದ್ವಿ. ಇವತ್ತು ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಪಲಾವು ಮತ್ತು
ಇದು ಯಾವುದೋ ಆಲೂಗೆಡ್ಡೆ ಕಬಾಬ್ ಥರ ಮಾಡೋಣ ಅಂತಂದೇಳ್ಬಿಟ್ಟು ಪ್ಲ್ಯಾನ್ ಹಾಕಿದ್ದಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡ್ತಾಯಿದ್ರು ಅವರು. ಅಣ್ಣ ಇನ್ನೂ ಬಂದಿಲ್ಲ, ಎಲ್ಲೋ ಸ್ವಲ್ಪ ಅಡುಗೆದು ವರ್ಕ್ ಇದ್ದರೆ ಆ ಕಡೆ ಹೋಗಿದ್ದಾರೆ, ಮಂಜು ಅವ್ರ ಹಸ್ಬೆಂಡು. ಅವ್ರು ಬಂದಿದ್ದ ತಕ್ಷಣ ಇನ್ನು ಅಡುಗೆ ಅವರೇನೆ ಮಾಡೋದು, ಪಲಾವ್ನು ಮತ್ತು ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಯಾವ್ಯಾವ ರೀತಿ ಮಾಡಿದ್ರು ಏನು ಅಂತ. ನಿಜ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ವಾವ್ ಅನ್ನಿಸ್ತು ನನಗೆ ನಿಜವಾಗ್ಲೂ. ಸೇಮ್ ರಿಯಲಿ ಕಬಾಬ್ ತಿಂದಿರೋ ಥರ ಫೀಲ್ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಹಾಗೆ ಅಲ್ಲಿ ಅವ್ರಿಗೆ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಏನೋ ಬಟಾಣಿ ಎಲ್ಲ ಬಿಡಿಸೋದಿತ್ತು, ಅದೆಲ್ಲ ಹೇಳ್ಬಿಟ್ಟು ಮಂಜುನು ನಾನು ಎಲ್ಲರೂ ಈಗ ವೇದ ಮನೆಗೆ ಹೋದ್ಲು, ಅಲ್ಲೇನೋ ಸ್ವಲ್ಪ ವರ್ಕ್ ಇದೆ ಅಂತಂದು. ಹಾಗಾಗಿ ಹಂಗೆ ಹೋಗಿ ಬರೋಣ ಬಾರಕ, ಸುತ್ತಾಡ್ಕೊಂಡು ಬರೋಣ ಅಂತಂದು ಹೇಳ್ಬಿಟ್ಟು ಅವ್ರ ಏರಿಯಾ ಫುಲ್ಲು ಸುತ್ತಾಡ್ಸೋಕ್ಕೆ ಅಂತ ಕರ್ಕೊಂಡೋದ್ಲು. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಏರಿಯಾ ಫುಲ್ ಸುತ್ತಾಡ್ತಾ ಇದ್ರೆ ಏನೋ ನಮ್ಮ ಅಜ್ಜಿ ಅವ್ರ ಊರಿಗೆ ಹೋಗಿದ್ದೀವೇನೋ, ನಮ್ಮ ಅಜ್ಜಿ ಅವ್ರ ಮನೇಲಿ ಊಟ ಮಾಡ್ಕೊಬಿಟ್ಟು ಹಂಗೆ ಊರೆಲ್ಲ ಸುತ್ತಾಡ್ತಿದ್ದೀವೇನೋ ಅನ್ನೋ ಥರ ಫೀಲ್ ಬಂತು ನನಗೆ. ಅಲ್ಲಿಂದ ನೆಕ್ಸ್ಟ್ ಕರ್ಕೊಂಡು ಬಂದಿದ್ದು ಮಂಜು ಅವ್ರ ಅಕ್ಕ ಮಗಳು ಮನೆಗೆ. ಸೊ ಮನೆ ಎಲ್ಲ ಇದು ಇವರು ಅಡಿಕೆದು ಎಲ್ಲ ಶೆಡ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಇದು ಆಫೀಸ್ ರೂಮ್ ಥರ ಮಾಡ್ಕೊಂಡವ್ರೆ. ಆ ರೂಮಲ್ಲಿ ಬಂದಿದ್ದು ಅವ್ರ ಅಕ್ಕನ ಮಗಳ ಹತ್ರ ಮಾತಾಡ್ಸೋಕ್ಕೆ ಅಂತಂದು ಕರ್ಕೊಂಡು ಬಂದರು. ಸೊ ನೋಡ್ತಾ ಇರ್ಬೋದು, ಇದು ಕಿಂಡರ್ ಜಾಯ್ ತೊಗೊಂಡು ಬಂದಿದ್ದಾಳೆ ವೇದ ಮಗಳು. ಅದರಲ್ಲಿ ಏನು ಇರಲ್ಲ, 50 ರೂಪಾಯಿ ಅಂತೆ. ಈಗ ಅದೇ ವಿಚಾರನೇ ಮಾತಾಡ್ತಾ ಇದ್ವಿ ಎಲ್ಲರೂ ಇಲ್ಲಿ ನಿಂತ್ಕೊಂಡು. ಅದು ಏನಕ್ಕೆ ಅಷ್ಟೊಂದು ಕಾಸ್ಟ್ ಮಾಡಿದ್ದಾರೆ ಅದು ಅಂತಂದು. ಮಕ್ಳಿಗೆ ಅದೇನೋ ಗೊತ್ತಿಲ್ಲ, ಅದರಲ್ಲಿ ಒಂದು 2 ಅದು ಚಾಕ್ಲೇಟ್ ಇರುತ್ತಲ್ಲ, ಸೊ ಅದು ಬೇಕು ಅವ್ರಿಗೆ ಅಷ್ಟೇ. ಅದು 50 ಆಗಲಿ 100 ಆಗಲಿ ಅವ್ರಿಗೆ ಬೇಕಾಗಿಲ್ಲ, ಒಟ್ಟಿನಲ್ಲಿ ಕಿಂಡರ್ ಜಾಯ್ ಬೇಕು ಅಂತ. ಅದೇ ಮಾತಾಡ್ತಾ ನಿಂತಿದ್ವಿ. ನೋಡಿ ತುಂಬ ಚೂಟಿ ಅವಳು ಒಳ್ಳೆ ಟೊಮೊಟೊ ಹಣ್ಣು ಥರನೇ ಇದ್ದಾಳೆ, ಅಷ್ಟೊಂದು ಕಲರ್ ಇದ್ದಾಳೆ. ಅವ್ರ ಅಮ್ಮನ ಥರ ವೇದ ತುಂಬ ಕಲರ್ ಇದ್ದಾಳೆ, ಹಾಗಾಗಿ ಮಗಳೂ ಅಷ್ಟೇ ತುಂಬ ಕಲರ್ ಇದ್ದಾಳೆ. ಇವ್ರ ಜೊತೆ ಮಾತಾಡ್ತಾ ಇಲ್ಲಿ ಒಂದು ಸ್ವಲ್ಪ ಅಂದರೆ ಅವ್ರ ಬಿಸ್ನೆಸ್ ಬಗ್ಗೆ ಎಲ್ಲ ಮಾತಾಡ್ತಾ ನಿಂತಿದ್ವಿ. ಚೆನ್ನಾಗಿ ಅನ್ನಿಸ್ತು, ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ನನಗೆ ಮನೆಯಲ್ಲೇ ಇದ್ದು ಏನೋ ಒಂಥರ ರಿಲೀಫ್ ಥರ ಸಿಕ್ಬಿಡ್ತು ನನಗೆ. ಇಲ್ಲಿಗೆ ಬಂದುಬಿಟ್ಟು ಒನ್ ಡೇ ಫುಲ್ ಆರಾಮಾಗಿ ಓಡಾಡ್ಕೊಂಡು ತಿಂದ್ಕೊಂಡು ಸೊ ತುಂಬ ಚೆನ್ನಾಗಿ ಮಾತಾಡ್ಕೊಂಡು ಓಡಾಡಿದ್ವಿ ಎಲ್ರೂ. ಸೊ ವೇದನೂ ಜೊತೆಗೆ ಜಾಯ್ನ್ ಆದ್ಲು ನಮ್ಮ ಜೊತೆಗೆ. ಮಂಜು ಫುಲ್ ಬ್ಯುಸಿ ಇರ್ತಾಳೆ, ಆದ್ರೂ ನನಗೋಸ್ಕರ ಒಂದಿನ ಅವಳು ಫ್ರೀ ಮಾಡ್ಕೊಂಡವಳೆ, ನಾನು ಫ್ರೀ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರೂ ಒಟ್ಟಿಗೆ ಈ ರೀತಿ ಓಡಾಡ್ಕೊಂಡು ಮಾತಾಡಿದ್ದು ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿ ವೇಯಿಂಗ್ ಮಿಷನ್ ಇತ್ತು, ಎಲ್ಲರೂ ವೆಯ್ಟ್ ನೋಡ್ಕೊಂಡ್ವಿ. ಮಂಜು, ನಾನು, ವೇದ, ನಮ್ಮ ಹಸ್ಬೆಂಡ್ ಎಲ್ಲರೂ ನೋಡ್ಕೊಂಡ್ವಿ ವೆಯ್ಟು. ತುಂಬಾ ಜಾಸ್ತಿ ಆಗಿದ್ದೀವಿ ಎಲ್ಲರೂ. ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಆದರೆ ಕಡಿಮೆ ಮಾಡೋಕ್ಕಾಗಲ್ಲ ಹೇಳ್ರಿ. ಸೊ ಏನು ತಿನ್ನೋದು ಓಡಾಡೋದು ಬರೀ ವೀಡಿಯೋಸ್ ಕೆಲಸ ಇದೇ ಹಿಡಿಸುತ್ತೆ. ಹಂಗಾಗಿ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ಟೈಮ್ ಇರಬೇಕು, ಟೈಮ್ ಟು ಟೈಮ್ ತಿನ್ನಬೇಕು ಸ್ವಲ್ಪ ಆದ್ರೂ, ಆ ಥರ ಇರುತ್ತೆ. ಹಾಗಾಗಿ ಆದಷ್ಟು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ಡಿಸೈಡ್ ಮಾಡ್ಕೊಂಡ್ವಿ ಅಷ್ಟೇ. ಆ ಥರ ಡಿಸೈಡ್ ಮಾಡ್ತೀವಿ ಅಷ್ಟೇ. ಇಲ್ಲಿ ಅಡುಗೆ ಕೆಲಸ ಮಾಡೋರಿಗೆಲ್ಲ ಶೆಡ್ ಹಾಕ್ಬಿಟ್ಟು ಕೊಟ್ಟವ್ರೆ. ಅವ್ರ ಅಕ್ಕನ ಮಗಳಿದ್ಲಲ್ಲ, ಮಾತಾಡಿಸ್ಕೊಂಡು ಬರೋಕೆ ಹೋಗಿದ್ವಲ್ಲ ಅವರು. ಸೊ ಅದು ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇಲ್ಲಿ ನಿಂತ್ಕೊಂಡು, ನಾನು ಮಂಜು ಅವ್ರ ತಮ್ಮ ಜೊತೆ. ಅಲ್ಲಿಂದ ಈಗ ನೆಕ್ಸ್ಟ್ ನಾವು ವೇದ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ವೇದ ಅವ್ರ ಮನೆಗೆ. ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿತ್ತು ಮನೆ, ಅಂದರೆ ತುಂಬ ಚೆನ್ನಾಗಿ ಇಟ್ಕೊಂಡಿದ್ಲು. ಅದೇ ಮಾತಾಡ್ತಾ ಇದ್ವಿ ಎಲ್ಲರೂ ಕುತ್ಕೊಂಡು. ಸೊ ಒಬ್ಬ ಮಗಳು, ಚಿಕ್ಕ ಮಗಳು ನೋಡ್ತಾ ಇದ್ರಲ್ಲ ಆಗಿಂದ ವೀಡಿಯೋದಲ್ಲಿ, ಅವಳು ಆ್ಯಂಡ್ ಇವ್ರ ವೇದ ಮತ್ತು ಇವ್ರ ಹಸ್ಬೆಂಡ್ 3 ಜನ ಇರ್ತಾರೆ ಮನೆಯಲ್ಲಿ. ಹೆಂಗೆ ಕ್ಲೀನ್ ಮಾಡಿ ಇಟ್ಟಿರೋದು ಹಂಗೆ ಇರುತ್ತೆ ಹೇಳ್ರಿ, ಜಾಸ್ತಿ ಮೆಸ್ಸಿಯಾಗಿರಲ್ಲ. ಇನ್ನೇನು ಅವರು ಕೆಲಸಕ್ಕೆ ಅಂತ ಹೋಗ್ತಾರೆ ಹಸ್ಬೆಂಡು, ಇವ್ರ ಮನೆ ಕೆಲಸ ಅಷ್ಟೇ, ಮನೇಲಿ ಕೆಲಸ ಮಾಡ್ಕೊಳ್ಳೋದು, ಮನೇಲಿರೋದು ಅಷ್ಟೇ ಅಲ್ವಾ. ಹಾಗಾಗಿ ಮನೆಯೂ ಕ್ಲೀನಾಗಿರುತ್ತೆ. ಈಗ ಲೇಡೀಸನ್ನು ಬೇರೆ ಒಂದು ಇದರಲ್ಲಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ಅವಾಗ ಮನೇನ ಕ್ಲೀನಾಗಿ ಇಟ್ಕೊಳಕ್ಕಾಗಲ್ಲ, ಟೈಮ್ ಸಿಗಲ್ಲ. ಅದಕ್ಕೋಸ್ಕರ ಹಾಗೆ ಟೀ ಕಾಫಿ ಮಾಡಿಕೊಟ್ರು. ಸೊ ಎಲ್ಲರೂ ಕುಡಿದ್ಬಿಟ್ಟು ಬಾಳೆಹಣ್ಣು ಕೊಟ್ಟರು, 2 ತಿಂದ್ವಿ. ಆಮೇಲೆ ಹಂಗೆ ಹೋಗೋಣ ಅಂತಂದು ಹೇಳ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ನೋಡ್ತಾ ಇರ್ಬೋದು, ಮನೆಗಳೆಲ್ಲ ಹೊಸ್ದಾಗಿದೆ, ಒಂಥರ ಸಿಟಿ ಥರನೇ ಕಾಣಿಸ್ತಾ ಇತ್ತು. ಚಾಮಿಗೆ ಕಾಲಿಗೆ ಬಿದ್ದು ಬಿಡೋಗು ದಡಪ ಬಿಡ್ತೈತೆ ಚಾಕ್ಲೇಟ್ ತಂದವ್ರು ಅಂತ. ನಡಿ ಹೋಗೋಣ. ಅಮ್ಮಿ ಅತ್ತೆ ಅಣ್ಣ ಜೊತೆಲಿ ಗಾಡಿಯಲ್ಲಿ ಕುಂತೈತ್. ಇಲ್ಲಿ ಇರುಮುಡಿ ಎಲ್ಲ ಕಟ್ಕೊಂಡು ಸ್ವಾಮಿಯರು ಹೋಗ್ತಾ ಇದ್ರು. ಹಾಗಾಗಿ ಕಾಲಿಗೆ ನಮಸ್ಕಾರ ಮಾಡೋಣ ಅಂತ ಹೇಳ್ಬಿಟ್ಟು ವೇದ ಪಾಪನ್ ಕರ್ಕೊಂಡು ಬಂದಿದ್ದು. ಹಾಗಾಗಿ ನಾನು ಬಂದಿದ್ನಲ್ಲ ಜೊತೆಗೆ, ನಾನೀಗ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಇವರು ಶಬರಿಮಲೆಗೆ ಅಂತ ಸ್ವಾಮಿಯರು ಹೊರಡ್ತಾರೆ. ವೇದ ಅವ್ರ ಮನೆ ಪಕ್ಕನೇ ಅವ್ರ ಮನೆ ಇರೋದು, ನೀವಾಗಲೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ. ಅಲ್ಲಿಂದ ಈಗ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಅವ್ರ ಮನೇಲಿ ಅರಿಶಿನ ಕುಂಕುಮ ತಗೊಂಡು ನೆಕ್ಸ್ಟು ನಾವು ಮಂಜು ಅವ್ರ ಮನೆಗೆ ಹೋಗೋಣ ಅಂತಂದು ಎಲ್ಲರೂ ಬಂದ್ವಿ. ಸೊ ನೋಡಿ, ಇನ್ನೂ ರೆಡಿ ಆಗಿಲ್ಲ ಯಾರೂ, ಇವರು ಹಂಗೆ ಇದ್ದಾರೆ, ಆಮೇಲೆ ರೆಡಿ ಆಗಿಬಿಟ್ಟು ಬರ್ತಾರೆ.
ನಾನು ಅದಕ್ಕೆ ನೈಟ್ ಇದಕ್ಕೆ ಪಾರ್ಟಿ ಮಾಡ್ತೀವಲ್ಲ ಅದಕ್ಕೋಸ್ಕರ ಇನ್ನೊಂದು ಡ್ರೆಸ್ ಎಕ್ಸ್ಟ್ರಾ ತೊಗೊಂಡು ಬಂದಿದ್ಲು ಮಂಜು, ಅದಕ್ಕೋಸ್ಕರ ಇನ್ನೊಂದು ಡ್ರೆಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಸುಮ್ಮನೆ ಕಾರ್ಡ್ ಸೆಟ್ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಓಡಾಡೋದಕ್ಕೂ ಇಲ್ಲೆಲ್ಲ ಜರ್ನಿ ಮಾಡೋದಕ್ಕೂ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ಕೊಂಡು ಬಂದಿದ್ದೆ ಅಷ್ಟೇ. ಇಲ್ಲಿ ಎಳ್ನೀರೊಡೆಯ ತಾತ ಬಂದರು. ಅಷ್ಟರಲ್ಲಿ ವೇದ ಅವ್ರ ಹಸ್ಬೆಂಡ್ ಹೇಳಿ ಕಳಿಸಿರೋ ಎಳ್ನೀರು ಎಲ್ಲರೂ ಈಗ ಕುಡಿತಾ ಇದ್ದೀವಿ ತಗೊಂಡು. ಕಾಯಿ ಅಂದ್ರೆ ಇಷ್ಟ ಅಕ್ಕ. ಈಗ ಮಂಜಕ್ಕ ಬಾ ನೀನು. ಕಾಯ್ಬೇಕಾ? ಸೊ ಒಂದ್ ಕೊಡ್ರಿ, ಒಂದ್ ಹಂಗೆ ಹೊಡಿಬೇಡ್ರಿ. ದುಡ್ಡು ಕೊಟ್ಟೈತ ಕೊಡ್ಬೇಕು ಅಂಕಲ್? ಹೊಡಿಬೇಕು, ಹೊಡಿಬೇಡ್ರಿ ಬಿಡ್ರಿ, ಅದ್ ಹಂಗೆ ಇರ್ಲಿ. ಕೊಟ್ಬಿಡ್ಲಾ? ನಾಳೆ ಲಾಗ್ ಕಂಟಿನ್ಯೂ ಆಗುತ್ತೆ. ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ಇಲ್ಲಿಂದ ನೆಕ್ಸ್ಟ್ ನಾವೇನೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಇನ್ನೊಂದು ಲಾಗಲ್ಲಿ ಬರುತ್ತೆ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಫ್ರೆಂಡ್ ಮನೆಯಲ್ಲಿ ನಾವು ಯಾವ ರೀತಿ ಆಚರಿಸಿದ್ವಿ ಅನ್ನೋದು ತಪ್ಪದೆ ನಾನು ಶೇರ್ ಮಾಡ್ಕೊತೀನಿ.